ಮೂರು ಲೋಕಗಳನ್ನು ತನ್ನ ದೀನದಲ್ಲಿಟ್ಟುಕೊಂಡು ಧರ್ಮ ಸಂರಕ್ಷಿಸುವ ಜೀವವೊಂದು ಭೂಲೋಕದಲ್ಲಿ ವಿಕಸಿತವಾಗಲಿದೆ. ಯಜ್ಞ ಫಲದಾರ್ಥ ಪಾದವು ಈಗ ಫಲಿಸಿದೆ. ತಮ್ಮ ಆಡಳಿತಾವಧಿಯಲ್ಲಿ ನಾವು ಸೇವೆ ಸಲ್ಲಿಸಿದ್ದು ನಮ್ಮ ಸುಕೃತ. ಅಂದರೆ ನಿಮ್ಮ ಮಾತಿನ ಅರ್ಥ? ಭೂಮಂಡಲದ ಸಕಲ ಸಾಮ್ರಾಜ್ಯಗಳನ್ನು ಗೆದ್ದು ದಶದಿಕ್ಕಿಗಳಿಗೂ ಚೆಲ್ಲಿ ನಂತರ ಪಟ್ಟಾಭಿಷೇಕಗೊಂಡರೆ ಧರ್ಮವೀರರಿಗೆ ತೊಂದರೆ ಕೊಡುತ್ತಿರುವ ಧರ್ಮಾಂಧರಿಗೆ ತಕ್ಕ ಶಾಸ್ತಿ ಆಗಲೇಬೇಕು. ಶಪಥವನ್ನು ಮಾಡಿಬಿಡೋಣ. ಜೈ ವಿಜಯ್ ಭವ, ಜೈ ವಿಜಯ್ ಭವ. ಆ ಸ್ವರ್ಗಲೋಕವಾಸಿಗಳು ಧರ್ಮ ರಕ್ಷಿಸಿಕೊಳ್ಳಲಾರದ ದುರ್ಮಾರ್ಗಿಗಳು.